ಕಷ್ಟದಲ್ಲಿ ಮಾಡೋ ಅಜ್ಜಿ ಮಾಡಿದ ಅನ್ನ ತಿಳ್ಕೊಂಡು ನನ್ನ ಭಾಷೆಗೆ ಅನ್ಯಾಯವಾಗ್ತಲ್ಲ ಅಂತೇಳಿ ನಮ್ಮ ಭಾಷೆಗೆ ಅನ್ಯಾಯವಾಗ್ತಲ್ಲ ಅಂತೇಳಿ ಲಕ್ಷಾಂತರ ಜನರು ಮುಂದೆ ಕಣ್ಣೀರು ಹಾಕೊಂಡು ಎಲ್ಲ ಒಂದು ಕನ್ನಡದ ಅಸ್ಮಿತೆಗೆ ನಾವು ಹೋರಾಡ್ಕೊಂಬಂದಂಥ ವ್ಯಕ್ತಿನ ನೀವು ಒಬ್ಬ ಯೋಚನೆ ಮಾಡಿ ಸರ್. ಸಮಾಧಿ ಸುತ್ತಲೂ ಹೋಗಿ ಒಬ್ಬ ವಾಚ್ಮನ್ ಒಂದು ಗಂಡ ಸತ್ತ ಹೆಣ್ಣುಮಕ್ಕಳು ದಿನ ಪೂಜೆ ಮಾಡ್ಕೊಂಡು ಅವ್ರ ಜೀವನಾಧಾರ ಕಡ್ಲೆಕಾಯಿ ಮಾರೋನು, ತಿಂಡಿ ಮಾರೋನು, ಹೂವು ಮಾರೋನು, ಸಾವಿರಾರು 1 ಲಕ್ಷ ಜನ ಬೇರೆಯವ್ರನ್ನ ಕನ್ನಡಕ್ಕೆ ಮಾಡಿಲ್ವಾ? ಕನ್ನಡಕ್ಕೆ ಬೇರೆಯವ್ರು ಮಾಡಿಲ್ಲ ಅಂತ ಹೇಳಿದ್ದೀವಿ. ಯಾರು ಹೇಳಿಲ್ಲ. ಕುಗ್ರಾಮದಲ್ಲಿ ಪ್ರಜ್ಞಾವಂತರಿಂದ ಅವಮಾನಕ್ಕೊಳಗಾಗಿ ಒಂದು ರಾಘವೇಂದ್ರ ಸ್ವಾಮಿ ಪಾತ್ರವನ್ನು ನೀನು ಮಾಡ್ತೀಯ ಅನ್ನುವಂಥ ಪ್ರಶ್ನೆ ಮಾಡಿದಂಥ ವ್ಯಕ್ತಿಗಳಿಗೆ ಹೃದಯಕ ಚಿತ್ತವಾಗಿ ಮೌನವಾಗಿ ಉತ್ತರ ಕೊಟ್ಟಂಥ ಮಹಾನ್ ಮೇಧಾವಿ. ಕಲಾ ಸೇವೆಯಿಂದ ಅಲ್ಲ, ನನ್ನ ಭಾಷೆಗೆ ಆದಂಥ ಅವಮಾನ ಗೋಕಾಕ್ ಚಳುವಳಿಗೆ ಏನಾದರೂ ಸ್ಪರ್ಶ ಇದೆ, ಅದೊಂದು ಚೂರು ಸ್ಪರ್ಶ ಗೋಕಾಕ್ ಚಳುವಳಿ. ನಾವೇನೂ ಸಹ ತದ್ವಿರುದ್ಧವಾಗಿ ಮಾತಾಡಿಲ್ಲ. ಅವ್ರ ಬಗ್ಗೆ ಈ ಜಾಗದ ಬಗ್ಗೆ ಏನಾದರೂ ಗೊಂದಲ ಸೃಷ್ಟಿಯಾಗಿದೆ, ದಯವಿಟ್ಟು ಅದ್ರ ಬಗ್ಗೆ ಕ್ಷಮೆ ಅಂತ ಕೇಳೋದಿಲ್ಲ, ತಪ್ಪಾಗಿದೆ ಸರಿ ಮಾಡ್ಕೊತೀವಿ ಅಂತಕ್ಕಂಥ. ನಾನು ಬಹಳ ಮುಖ್ಯವಾಗಿ ಇವತ್ತು ಬೆಳಗ್ಗೆಯಿಂದನೂ ಹೇಳ್ತಿದ್ದಾರೆ ಅಂತ ನಾನು ನೋಡ್ತಾ ಇಲ್ಲ. ಅವರು ನಾವು ಬಹಳ ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಅವರ ಕೊಡುಗೆ ಬಗ್ಗೆ ನಮಗೆ ಅವರ ಕರ್ನಾಟಕ ಒಂದು ಉತ್ತಮ ಸಮಾಜ ಆಗಬೇಕು, ಒಂದು ಉತ್ತಮ ರಾಜ್ಯ ಆಗಬೇಕು ಅನ್ನೋ ಒಂದು ಹೋರಾಟದ ಬಗ್ಗೆ ನಮ್ಗೆ ಬಹಳ ನಾನು ರಾಜ್ಕುಮಾರ್ ಅಭಿಮಾನಿ ಅವರ ಏಕಪಾತ್ರ ಅಭಿನಯ ಮಾಡಿ ಎಷ್ಟೋ ಸಿನಿಮಾ ಬರೋಕ್ಕೂ ಅದೊಂದು ಕಾರಣ ಆಗಿದೆ. ಆದರೆ ನಾನು ಪ್ರಶ್ನೆ ಮಾಡೋದು ಅವರ ಒಂದು ರೀತಿಯ ಕೊಡುಗೆ ಅಲ್ಲವೇ ಅಲ್ಲ, ಅವರ ಸಮಾಜ ಕೊಡುಗೆ ಅಷ್ಟೇ ಅಲ್ಲ, ಸರ್ಕಾರದ ಯೋಜನೆಗಳನ್ನ ಕೂಡ ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಕರ್ತವ್ಯ. ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ನಮ್ಮ ಕರ್ತವ್ಯ. ನಾನು ಯಾರಿಗಾರೋ ಒಂದು ರೀತಿ ನೋವು ಮಾಡೋದು ನನ್ನ ಉದ್ದೇಶ ಇಲ್ಲ, ಭಾವನೆಗೆ ಕತ್ತೆ ಬರೋದು ನನ್ನ ಉದ್ದೇಶ ಅಲ್ಲ. ಆದರೆ ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಕರ್ತವ್ಯ. ಬಹುಶಃ ಅಣ್ಣವ್ರಿಗೆ 2.5 ಎಕರೆ ಕೊಡ್ತೀವಿ ನಿಮ್ಮ ಹೆಸರನ್ನ ಹೇಳಿದ್ರೆ ಅವರೇ ಬೇಡ ಅಂತ ಇದ್ರು. ಆ ಒಂದು ಅತ್ಯುತ್ತಮವಾದ ಸಾವಿರಾರು ಕುಟುಂಬಗಳಿಗೆ ಅನ್ನ ಆಗ್ತಾ ಇದೆ. ಆ ಜಾಗ ಕೊಟ್ಟಿದ್ದು ಸಾರ್ಥಕವಾಗ್ತಾ ಇದೆ. ಸಿದ್ಧಾಂತ 1000 ಇರಲಿ ಸರ್, ಈಗ ಸಿದ್ಧಾಂತ 1000 ಇರಲಿ. ನಾನು ಹೇಳ್ತಕ್ಕಂಥದ್ದು 20 ವರ್ಷ ಕಳೆದು 5 ವರ್ಷ ಕಳೆದ್ರೆ 1/4 ಶತಮಾನ ಆಗುತ್ತೆ. ಆ ವ್ಯಕ್ತಿಯ ಹೆಸರನ್ನ ತಗೊಂಡು ಸರ್ಕಾರಕ್ಕೆ ಚಾಟಿ ಇವತ್ತು ಕೊಟ್ಟಿದೆ. 20 ವರ್ಷದಿಂದ ಈಗ ಅವರು ಬಗೆಯಲ್ಲಿ ನೀವು ಮಾತಾಡಿದ ತಪ್ಪು. ಕರ್ನಾಟಕವನ್ನ ನಾವು ನೀಡಿಸಿದ ಶ್ರೇಷ್ಠ ಕಟ್ಟಡ ಸರ್. ಪ್ರಾದೇಶಿಕ ಹಿತಾಸಕ್ತಿ ಬಹಳ ಮುಖ್ಯ. ಕನ್ನಡದ ಅಸ್ಮಿತೆ, ಭಾರತನ ಒಕ್ಕೂಟ ಹುಟ್ಟಬೇಕಂದ್ರೆ ಕನ್ನಡ ದೇಶ ಕೊಡುಗೆ ಕೊಟ್ಟಿದೆ. ಇವೆಲ್ಲ ನಿಮ್ಗೆ ಗೊತ್ತಿದೆ. ಯಾಕೆ ಅಣ್ಣವ್ರ ಬಗ್ಗೆ ತಿಳ್ಕೊಂಡಿಲ್ಲ ನೀವು? ನಾನು ತಿಳ್ಕೊಳ್ಳೋದು ಬಹಳ ಇದೆ. ಎಲ್ಲರಿಂದ ಅವ್ರ ಆದರ್ಶ ಇದೆ ಗೊತ್ತಾ? ಹುಟ್ಟುವಾಗ ಪಂಚೆ ಶರ್ಟ್ ಅಲ್ಲಿ ಬಂದು ಜೀವನದಲ್ಲಿ ಕಟ್ಕಡೆಯಲ್ಲಿದ್ದಾಗ ಮೊದಲು ಒಂದು ಪಂಚೆ ಒಂದು ಬಿಳಿ ಶರ್ಟ್, ಸಾಯೋವರೆಗೂ ಒಂದು ಪಂಚೆ ಒಂದು ಬಿಳಿ. ಆ ಆದರ್ಶ ಮೈಗೂಡಿಸ್ಕೊಂಡು ದಯವಿಟ್ಟು ಅದಕ್ಕೆ ಕೊನೆಗೊಳಿಸ್ತೀವಿ. ಆಯ್ತು. ಏನ್ ಗೊತ್ತೇ, ಶಿವರಾಮೇಗೌಡರು ಹೇಳಿದ್ದಾರೆ, ನಾವು ಬಹಳ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಜಾಗೃತಿ ಆಗಿದೆ, ಇದನ್ನು ಮುಂದೆ ತಗೊಂಡೋಗೋದು ಸಾಕು. ಇದನ್ನ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಭಾವನೆಗೆ ಧಕ್ಕೆ ಆಗುತ್ತೆ ಅಂದ್ರೆ ನಾನು ಯೋಚನೆ ಮಾಡಿ ಆ ಹೆಜ್ಜೆ ತಗೋಬೇಕಾಗತ್ತೆ. ಅದನ್ನ ಆದಷ್ಟು ಯೋಚನೆ ಮಾಡಿ ಅದನ್ನ ಮಾಡದೇನೆ ನಾನು ಅಲ್ಲ ಈಗ ಹೇಳಿದ ಈ ಜಾಗದ ಏನು ಗೊಂದಲ ಇದೆ, ಈ ಗೊಂದಲವನ್ನ ಇತ್ತೀಚೆ ಆಗ್ತೀನಿ. ಜಾಗದಲ್ಲಿ ಸೃಷ್ಟಿಯಾಗಿದ್ದಕ್ಕೆ ನನ್ನ ಇದಿದೆ ಅಂತಕ್ಕಂಥದ್ದನ್ನು ಹೇಳಿಕೆ ತಪ್ಪಾಗಿದೆ. ನಾನು ಯಾವ ಗೊಂದಲ ಹುಟ್ಟಿಸಕ್ಕೆ ನನ್ನ ಉದ್ದೇಶ ಅಲ್ಲ. ಇದೆಲ್ಲ ಗೊಂದಲ ಆಗಿದ್ರೆ ಅದು ಆಗದೇನಂಗೆ ಮುಂದೆ ನಾವು ನೋಡ್ಕೊಳ್ಳೋಣ. ಇದು ಯಾವುದೇ ಕಾರಣಕ್ಕೂ ಸಮಸ್ಯೆ ಬರೋದು ನನ್ನ ಉದ್ದೇಶ ಅಲ್ಲ. ಚರ್ಚೆ ಆಗಿದೆ. ಆ ಚರ್ಚೆಗೆ ಯಾರಿಗಾದ್ರು ನೋವಾಗಿದ್ರೆ ನಾನು ಕಲಿಯೋದು ಬೇಕಾದಷ್ಟು ಇರುತ್ತೆ. ಆ ಚರ್ಚೆ ನೋಡೋದು ಉದ್ದೇಶ ಅಲ್ಲ. ಜಾತಿ ಧರ್ಮಗಳ ಎಲ್ಲೆ ಮೀರಿ ಈ ನಾಡಿನ ಏನು ಕೋಟ್ಯಾಂತರ ಜನ ಕನ್ನಡಿಗರಿದ್ದೀವಿ, ಎಲ್ರಿಗೂ ಈ ಹೇಳಿಕೆ ನೋವಾಗಿದೆ ಸರ್. ಅದನ್ನು ಸ್ಪಷ್ಟಪಡಿಸ್ತೀನಿ ನೋಡಿ. ಕರ್ನಾಟಕ 7 ಕೋಟಿ ಜನ ಇರೋದು, ಬೇರೆ ಬೇರೆ ವಿಭಿನ್ನವಾದ ಆಲೋಚನೆಗಳಿದೆ, ನಾವೆಲ್ಲರೂ ಬೇರೆ ಬೇರೆ ವಿಚಾರಗಳಿರುತ್ತೆ. ಬಟ್ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಮಾಜ ಕಟ್ಟೋಣ. ನಮಗೆ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ರಂಗದ ಒಳಗಡೆ ಹೇಳಿಕೆ ತಪ್ಪಾಗಿದೆ ಅಲ್ವಾ? ಅದನ್ನ ಹೇಳಿ. ಜನ ಕೊಡುಗೆ ಇದ್ದಾರೆ. ಎಲ್ಲರ ಜೊತೆ ತಪ್ಪಾಯ್ತು ಅಂತ ಕೇಳಿದ ಅಲ್ವೇನ್ರಿ? ತಪ್ಪಾಯ್ತು ಅಂತ ಇವಾಗ ಹೇಳಿ. ಶಿವರಾಮೇಗೌಡನವರು ಬಹಳ ಸರ್ ಎಲ್ಲ ಇದೀರಲ್ಲ, ಹೇಳಿಕೆ ಹೇಳ್ಬಿಡೋಣ ಬಿಡಿ. ಒಂದ್ ನಿಮಿಷ ಮನೆಗೆ ಬರ್ಲಿ.